ವಂಶದ ಮರಿಯ ಎಷ್ಟು ಕಾಯ್ತೀವೋ ಕಾದು ನೋಡು, ಆಗ ಬರೋದು ನಿನಗೆ ಹೊತ್ತಲ್ಲ ನಿನ್ನ ಸರ್ವನಾಶದ ಕುತ್ತೆಂದು ನಿನಗೇನು ತಿಳಿದಿದೆ ಕತ್ತೆಯ ಮಗನೇ. ಮಾವ, ನೀವು ಬೇಗನೆ ಬಂದಿದ್ರೆ ನನಗೆ ಇಂಥ ಗೊತ್ತು ಬರ್ತಾ ಇರಲಿಲ್ಲ ಮಾವ, ಬರ್ತಾ ಇರಲಿಲ್ಲ. ಹುಚ್ಚಿ, ಇದ್ಯಾವ ಗೊತ್ತು? ಹೋಗ್ಲಿ, ನಿನಗೆ ಪರ್ಸನಲ್ ಆಗಿ ಭೇಟಿಯಾಗಲು ಹೇಳ್ತೀನಿ, ಯಾಕೆ ಗೊತ್ತಾ? ನನಗೇನು ಗೊತ್ತು, ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಹೇಳ್ತೀನಿ ಗಿರ್ಜಾ, ಆ ವಿಷಯ ಕೇಳಿದ್ರೆ ನೀನು ತುಂಬಾ ಸಂತೋಷ ಪಡ್ತೀಯ, ಜೊತೆಗೆ ಸ್ವಲ್ಪ ಕಣ್ಣೀರು ಸುರಿಸ್ತೀಯ. ಹೌದಾ? ಅಂತ ವಿಷಯ ಏನಿದೆ ಅಂತ ಬೇಗನೆ ಹೇಳಿ ಮಾವ. ಗಿರ್ಜಾ, ನನಗೆ ಮಿಲಿಟರಿ ಟ್ರೈನಿಂಗ್ ನಲ್ಲಿ ಆರ್ಡರ್ ಬಂದಿದೆ. ನಾಳೆ ಹೋಗಿ ಟ್ರೈನಿಂಗ್ ಹಾಜರಾಗಬೇಕು, ತಿಳಿತೇನು? ಯಾಕೆ ಗಿರ್ಜಾ ಮೌನವಾಗಿ ಬಿಟ್ಟಲ್ಲ? ಸಂತೋಷವಾಯ್ತೆ ಅಥವಾ ದುಃಖವಾಯ್ತೆ? ಮಾವ, ಏನಂತ ಕೇಳ್ತಾ ಇದ್ದೀರಾ ನೀವು? ನೋಡಿ, ಕಹಿ ಬೆಲ್ಲವನ್ನು ಕೊಟ್ಟು ಸಿಹಿ ಇದೆಯಾ ಕಹಿ ಇದೆಯಾ ಅಂತ ಕೇಳಿದ್ರೆ ನಾನೇನಂತ ಹೇಳಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಿಮಗೆ ನೌಕರಿ ಬಂದಿದೆ ಅಂತ ಒಂದು ಕಡೆ ಸಂತೋಷವಾಗ್ತಾ ಇದೆ, ಆದ್ರೆ ಅದೆಷ್ಟು ದಿನ ನಿಮ್ಮನ್ನು ಬಿಟ್ಟು ಇರಬೇಕು ಅಂತ ನನಗೆ ತುಂಬಾ ನೋವಾಗ್ತಾ ಇದೆ ಮಾವ, ತುಂಬಾ ನೋವಾಗ್ತಾ ಇದೆ. ಗಿರಿಜಾ, ಬಹಳ ದಿನವೇನಿಲ್ಲ, ಆದಷ್ಟು ಬೇಗನೆ ಟ್ರೈನಿಂಗ್ ಮುಗಿಸಿ ಮಳೆ ಬಂದು ನಿನ್ನ ಕೊನೆಯ ಕೈಮನೆ ಸರ ಕಟ್ಟಿ ನನ್ನ ಮನದ ವರ್ತಿಯನ್ನಾಗಿ ಮಾಡ್ಕೊಂತೀನಿ. ಆದರೆ ಅಷ್ಟು ದಿನ ನಿನ್ನನ್ನು ಬಿಟ್ಟಿರ್ಬೇಕಾದ್ರೆ ಬೇಸರವಾಗೋದಷ್ಟೇ. ಅದಕ್ಕೆ ದಿನನಿತ್ಯ ನಿನ್ನ ನೆನಪು ಮರಿಕಳಿಸುವ ಒಂದು ಸವಿ ನೆನಪಿನ ಕಾಣಿಕೆ ಕೊಡ್ತೀಯಾ? ಸವಿ ನೆನಪಿನ ಕಾಣಿಕೆಯ ಅದೇನು ಮಾವ? ಗಿರಿಜಾ, ಸ್ವಚ್ಛ ಮನಸ್ಸಿನ ಹೃದಯ ಬಿಚ್ಚಿ ಮರೆಯಲ್ಲ ಹಾಡೊಂದು ಹಾಡಿ ಈ ನಿನ್ನ ಬಾಯಿಂದ ನನ್ನ ಕಿವಿಯ ಸುತ್ತಲಿ ಪ್ರೇಮ ಮುದ್ರೆ ಎಂದುಕೊಂಡು ಒಂದು ಮುತ್ತನ್ನು ಈ ನಿನ್ನ ಚಲವಾದ ಕೆನ್ನುತಿಗಳಿಂದ ನನ್ನ ಕೆನ್ನೆಗೇರಿಸಿದ್ರೆ ಸಾಕು. ಇದೇ ನೀನು ಕೊಡುವ ಸವಿ ನೆನಪಿನ ಕಾಣಿಕೆ. ಗಿರಿಜಾ, ಹೊರೊಮ್ಮೆ ನೀ ನಿನ್ನ ಮೊದಲು ಕಂಠದಿಂದ ಮನ ತರಿಸುವಾಗ